ಆಡೋದ್ರ ಬಗ್ಗೆ ಬರೀ ನೆಗೆಟಿವ್ ಅವತ್ತಿನ ದಿನ ನಾವು ಗಾಡಿ ಇರೋ ಜಾಗ ನೀವು ಹುಡುಕಬಹುದು. ಇವತ್ತು ನಿಮ್ ಜಾಗ ನಾವು ಹುಡುಕಬಹುದು. ಒಳ್ಳೆದಾಗ್ತಾ ಇದೆ ಅಂದ್ರೆ ಕಸ್ಟಮರ್ ಎಲ್ಲ ಕರೆಕ್ಟ್ ಇದಾರ. ಫೇಸ್ಬುಕ್ ಅಲ್ಲಿ ದಯವಿಟ್ಟು ಆಟೋದವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ದಯವಿಟ್ಟು ಮಾಡ್ಬಿಡಿ. ಏನಾರ ಒಂದ್ ಆಕ್ಸಿಡೆಂಟ್ ಆದ್ರೆ ಫಸ್ಟ್ ನಿಲ್ಲಲ್ಲ ಆಟೋದವ್ರೆ. ಏನೋ ಒಂದ್ ಸಮಸ್ಯೆ ಆದ್ರೆ ಬಂದು ನಿಲ್ಲೋರು ಆಟೋದವ್ರೆ. ಯಾವ ಬೈಕ್ ಟ್ಯಾಕ್ಸಿ ಬರಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ದಯವಿಟ್ಟು ಬನ್ನಿ. ಒಂದ್ ದಿನ ನಾನು ಗಾಡಿ ಕೊಡ್ತೀನಿ, ಕರ್ದಿದ್ದ ಜಾಗದಲ್ಲಿ ನೀವು ಹೋಗಿ. ಕರ್ದಿ ಜಾಗದಲ್ಲಿ ಆಟ ಬರಲ್ಲ, ಕರ್ದಿ ಜಾಗದಲ್ಲಿ ನಾವು ಬರಲ್ಲ ಅನ್ನೋದು ಸಮಯ. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆದಾಗ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ನಾವು ಜೊತೆಲಿ ಹೋಗ್ತಾ ಇದೀವಿ. ಅವತ್ತಿನ ದಿನ ನಾವು ಗಾಡಿ ಇರೋ ಜಾಗ ನೀವು ಹುಡುಕಬಹುದು. ಇವತ್ತು ನಿಮ್ ಜಾಗ ನಾವು ಹುಡುಕಬಹುದು. ಒಳ್ಳೇದಾಗ್ತಾ ಇದೆ, ಅದನ್ನು ಯೋಚನೆ ಮಾಡಿ. ಅದ್ ಬಿಟ್ಟು ನೆಕ್ಸ್ಟ್ ಬೇರೆ ಒಂದು ವಿಚಾರ ನಡೀತಿದೆ. ಏನಪ್ಪ ಆಟೋದವ್ರು ಸರಿ ಇಲ್ಲ ಅನ್ನೋ ವಿಚಾರ ಮಾತಾಡ್ತೀರಾ. ಯಾವ್ದೇ ಒಂದು ಫೇಸ್ಬುಕ್ ಕಂಟೆಂಟ್ ನೋಡೋದು ನನಗೆ ಬೇಜಾರಾಗುತ್ತೆ ಸರ್. ಆಟೋದವ್ರ ಬಗ್ಗೆ ಬರೀ ನೆಗೆಟಿವ್ ಪಾಯಿಂಟ್ ಆಗ್ತಾರೆ ಸರ್. ಕಸ್ಟಮರ್ ಎಲ್ಲಾ ಕಡೆನೂ ಕೂಡ ಒಳ್ಳೇದು ಕೆಟ್ಟದನ್ನ ಇದ್ದೇ ಇರುತ್ತೆ. ಹಂಗಾರೆ ಕಸ್ಟಮರ್ ಎಲ್ಲ ಕರೆಕ್ಟ್ ಆಗಿದಾರ? ಯಾವ್ದೇ ಕಣಕ್ ಕರೆಕ್ಟ್ ಆಗಿಲ್ಲ. ಅವ್ರ ವಿಚಾರದ ನಾವು ಹೋದಷ್ಟೇ ಸರ್. ಜಾಗ ಸಂಧಿ ಆಗೋಲ್ಲ ಸರ್, ಬನ್ನಿ ಸರ್, ರಿಟರ್ನ್ ತಗೊಳ್ಳಲ್ಲ ಸರ್ ಅಂತ ಹೇಳೋ ಸಂದರ್ಭದಲ್ಲಿ ಅಲ್ಲೇ ಬಿಡ್ಬೇಕು ಇಲ್ಲೇ ಬಿಡ್ಬೇಕು ಅಂತ ಕೇಳ್ತಾರೆ. ಆ ಒಂದು ವಿಚಾರಗಳನ್ನ ನಿಲ್ಸ್ಕೊಂಡಾಗ ಹೇಳ್ತೀವಿ. ಒಳ್ಳೆ ವಿಚಾರಗಳನ್ನ ನಾವು ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಆಟೋದ್ರ ಜೊತೆ ನಾವು ಹೆಂಗೆ ಅಂತ ಒಳ್ಳೆ ಬಾಣಿ ಕೊಳ್ಳಿ ಅಂತ. ಅವ್ರ ಬಾಣಿ ಕಳಕ್ ರೆಡಿ ಇಲ್ಲ. ನಾವು ಅವ್ರ ಜೊತೆ ಚೆನ್ನಾಗಿರ್ತೀವಿ, ನೀವು ನಮ್ಮ ಜೊತೆ ಚೆನ್ನಾಗಿರಿ. ಫೇಸ್ಬುಕ್ ಅಲ್ಲಿ ದಯವಿಟ್ಟು ಆಟೋದವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ದಯವಿಟ್ಟು ಮಾಡ್ಬಿಡಿ. ನಾವು ಸರಿ ಇಲ್ಲ, ಆಟೋದವ್ರು ಸರಿ ಇಲ್ಲ ಅನ್ನೋದು ದಯವಿಟ್ಟು ಮಾಡ್ಬಿಡಿ. ಯಾಕೆಂತ ಹೇಳಿದ್ರೆ ಸಮಯ ಏನಾರ ಒಂದ್ ಆಕ್ಸಿಡೆಂಟ್ ಆದ್ರೆ ಫಸ್ಟ್ ನಿಲ್ಲಲ್ಲ ಆಟೋದವ್ರೆ. ಏನೋ ಒಂದ್ ಸಮಸ್ಯೆ ಆದ್ರೆ ಬಂದು ನಿಲ್ಲೋರು ಆಟೋದವ್ರೆ. ಯಾವ ಬೈಕ್ ಟ್ಯಾಕ್ಸಿ ಬರಲ್ಲ. ಇಲ್ಲ ನಮ್ ಕಾರ್ ಅವ್ರು ಬಂದು ನಿಂತ್ಕೋಬೇಕು, ಇಲ್ಲ ಆಟೋದವ್ರು ಬಂದು ನಿಂತ್ಕೋಬೇಕು. ಪ್ರತಿ ಸಂದರ್ಭದಲ್ಲೂ ಸಮಸ್ಯೆ ಆಗ ಬಂದು ನಿಂತ್ಕೊಳ್ಳೋ ನಾವು ಅಂತ ವ್ಯಕ್ತಿಗಳಿಗೆ ನೀವು ಕೈ ಜೋಡಿಸಿ. ಅದ್ಬಿಟ್ಟು ಬೇರೆ ಯಾಕೆ ಸುಮ್ಮನೆ ನಮ್ಮ ಬಗ್ಗೆ ನೆಗೆಟಿವ್ ಕೆಟ್ಟ ಕಾಮೆಂಟ್ ಮಾಡ್ತೀರಾ? ದುರಹಂಕಾರ ಅದು ಇದು ದಿನನಿತ್ಯ ನಾವು ಪ್ಯಾಸೆಂಜರ್ ನಂಬಿ ಬದುಕ್ತಾ ಇರೋದು. ಸುಮಾರು ಜನ ಕಾಮೆಂಟ್ ಮಾಡಿದಾಗ ಒಂದೇ ಒಂದು ಪ್ರಶ್ನೆ ಬರೋದು, ಆಟೋರು ಸರಿ ಇಲ್ಲ, ಆಟೋ ಸರಿ ಇಲ್ಲ, ಕರ್ದಿ ಜಾಗದಲ್ಲಿ ಬರಲ್ಲ. ಇಷ್ಟೇ ನಿಮ್ ಪ್ರಶ್ನೆ ಇದೆಯಲ್ಲ. ಯಾರೋ ಒಬ್ರು ಲೈವ್ ಆಗಿ ನನ್ನ ಸ್ನೇಹಿತರು ಒಬ್ರು ವಿಡಿಯೋ ಮಾಡ್ತಾ ಇದ್ರ, ನನ್ನ ಗಾಡಿ ಕುಣಿಸ್ಕೊಂಡು ನೋಡಿದೆ, ಅವರು ವಿಡಿಯೋ ಮಾಡ್ತಾರ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ದಯವಿಟ್ಟು ಬನ್ನಿ. ಒಂದ್ ದಿನ ನಾನು ಗಾಡಿ ಕೊಡ್ತೀನಿ, ಕರ್ದಿ ಜಾಗದಲ್ಲಿ ನೀವು ಹೋಗಿ. ದಿನಕ್ಕೆ ಎಷ್ಟು ಸಂಪಾದನೆ ಲೈವ್ ವಿಡಿಯೋ ಮಾಡಿ ಗಾಡಿಯಿಂದ ಹೋಗೋಣ.